ಮತ್ತು ಅವರಿಗೆ ಇಷ್ಟು ಟೈಮ್ ಅಂತ ಮಾತ್ರ ಅಲೋ ಮಾಡಬೇಕು. ಈಗ ಓದಲಿಕ್ಕೆ ಇಷ್ಟು ಸ್ಟಡಿ ಅವರ್ಸ್ ಅಂತ ಇರುತ್ತಲ್ಲ, ಆವಾಗ ಬೇಕಾದರೆ ಅವ್ರು ಕೊಡ್ಬೋದು, ಮತ್ತೆ ವಾಪಸ್ ಇಸ್ಕೊಳ್ಬೇಕು ಅವರು. ಅದು ಮಕ್ಕಳಿಗೆ ಕೊಡೋದೊಂದು ರೀತಿ ತಪ್ಪು. ಗೌರ್ಮೆಂಟನ್ನೇ ವಿತೌಟ್ ಗೇಮ್ಸ್ ಮೊಬೈಲನ್ನು ಕ್ರಿಯೇಟ್ ಮಾಡಿ ಕೊಡಬೇಕು. ಜನ ಹಾಳಾಗೋ ಕಾರಣನೇ ಮೊಬೈಲಿಂದ. ಅದನ್ನ ಸದುಪಯೋಗ ಪಡೆಯೋದಕ್ಕಿಂತ ದುರುಪಯೋಗ ಆಗ್ತಿರೋದು ಜಾಸ್ತಿ. ನಾವು ಸಣ್ಣವರಿದ್ದಾಗ ಮೊಬೈಲ್ ಅನ್ನೋದು ಏನು ಎಂಬುದೇ ಗೊತ್ತಿದ್ದಿಲ್ಲ. ಕ್ಲಾಸ್ಗಳು ಇರೋ ಟೈಮ್ನಲ್ಲಿ ಮಕ್ಕಳಿಗೆ ಫೋನ್ ಕೊಡ್ರಿ, ಕ್ಲಾಸ್ಗಳು ಇಲ್ಲ ಟೈಮ್ನಲ್ಲಿ ಏನಕ್ಕೆ ಕೊಡ್ತೀರಾ? ಈಗ 16 ವರ್ಷದ ಮಕ್ಕಳಿಗೆ ಈಗ ಫೋನ್ನ ಬ್ಯಾನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಅಂದರೆ ಇವಾಗೆಲ್ಲ ಆನ್ಲೈನ್ ಕ್ಲಾಸಸ್ ಆಗ್ತಿದೆ, ಎಲ್ಲ ಮೊಬೈಲ್ ಬೇಕೇ ಬೇಕು ಅಲ್ವಾ? ಒಳ್ಳೆ ವಿಚಾರಕ್ಕಾದ್ರೆ ಬೇಕು. ಅದರಲ್ಲಿ ಸುಮ್ಮನೆ ಬೇರೆ ವಿಚಾರಗಳು ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಿಮ್ಮ ಅದು ಅಂದರೆ ಪೇರೆಂಟ್ಸ್ ಬಂದ್ಬಿಟ್ಟು ಅವ್ರ ಲೈಕ್ ಮಕ್ಕಳದ್ದು ಮೊಬೈಲ್ನ ಮಾನಿಟರ್ ಮಾಡಬೇಕು. ಎಲ್ಲ ಯಾವಾಗಲೂ ನಿಮ್ಮಿಂದನೇ ಇರೋಕ್ಕಾಗುತ್ತಾ ಪೇರೆಂಟ್ಸು ಅಲ್ವಾ? ನಾವು ಹೋಮ್ವರ್ಕ್ ಎಲ್ಲ ಅವರೇ ಮಾಡಿಸೋದಲ್ಲ ಮಕ್ಕಳಿಗೆ. ಸೊ ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳು ಲೈಕ್ ಟಿಲ್ 10th ತುಂಬ ಇಂಪಾರ್ಟೆನ್ಸ್ ಕೊಡ್ತಾರಲ್ವಾ. ಸೊ ಲೈಕ್ ನಮ್ಮನೆಲ್ಲ ಹಂಗೆ, ನಾವೆಲ್ಲ 10th ಇದ್ದಾಗ ನನ್ನ ಅಪ್ಪ ಅಮ್ಮ ಕೂರಿಸ್ಬಿಟ್ಟು ನಮ್ಮನ್ನೆಲ್ಲ ಓದಿಸ್ತಿದ್ರು, ನಮ್ಮನ್ನು ಮಾನಿಟರ್ ಮಾಡ್ತಿದ್ರು. ಆವಾಗ ಮೊಬೈಲ್ ಇರಲಿಲ್ಲ. ಬಟ್ ಇವಾಗ ಎಷ್ಟು ಎಲ್ಲ ಪೇರೆಂಟ್ಸು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಎಜುಕೇಷನ್ಗೆ. ಮೊಬೈಲ್ ಯೂಸ್ ಇರಲಿ, ಬಟ್ ಪೇರೆಂಟ್ಸ್ ಅಥಾರಿಟಿ ಲೈಕ್ ಅವ್ರ ಕಂಟ್ರೋಲಲ್ಲಿದ್ದರೆ ಒಳ್ಳೆಯದಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಅವರಿಗೆ ಓದೋ ವಿಷಯಕ್ಕೆಲ್ಲ ಅದು ಹೆಲ್ಪ್ ಆಗುತ್ತೆ ಅಂತಾದರೆ ಅವ್ರು ಯೂಸ್ ಮಾಡ್ಬೋದು. ಅದೇ ಅವರು ಹೇಳಿದಾಗೆ ಅವರ ಪೇರೆಂಟ್ಸ್ ಸೂಪರ್ವಿಷನಲ್ಲಿ ಇರಬೇಕು. ಮತ್ತು ಅವರಿಗೆ ಇಷ್ಟು ಟೈಮ್ ಅಂತ ಮಾತ್ರ ಅಲೋ ಮಾಡಬೇಕು. ಈಗ ಓದಲಿಕ್ಕೆ ಇಷ್ಟು ಸ್ಟಡಿ ಅವರ್ಸ್ ಅಂತ ಇರುತ್ತಲ್ಲ, ಆವಾಗ ಬೇಕಾದರೆ ಅವ್ರು ಕೊಡ್ಬೋದು, ಮತ್ತೆ ವಾಪಸ್ ಇಸ್ಕೊಳ್ಬೇಕು ಅವರು. ಆಗ ಹಿಂದೆ ಇವಾಗ ರೀಸೆಂಟಾಗಿ ನಮ್ಮ ಫೋನು ಈಗ ಸೋಷಿಯಲ್ ಮೀಡಿಯಾ ಬರೋಕ್ಕಿಂತ ಮುಂಚೆ ಯೂಟ್ಯೂಬ್ ಮತ್ತು ಇದೊಂದು ಬರೋದಕ್ಕಿಂತ ಮುಂಚೆ ನಾವು ಹಾಗೆ ಓದ್ತಿದ್ವಿ ಅಲ್ವಾ? IAS ಆಫೀಸರು KS ಆಫೀಸರ್ ಎಲ್ಲ ಆಗಿರೋದುಂಟಲ್ಲ. ಈಗ ಫೋನ್ ಬೇಕೇ ಬೇಕು ಅನ್ನೋದು ಏನು ಉದ್ದೇಶ? ಅಷ್ಟು ಟೈಮ್ ಚೇಂಜ್ ಆದಾಗೆ ಜನ ಚೇಂಜ್ ಆಗುತ್ತೆ, ಮತ್ತು ಅದಕ್ಕೆ ಬೇಕಾಗಿರುವ ಫೆಸಿಲಿಟೀಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಲೈಕ್ ಅವರು ವಾಟ್ಸಪ್ಪಲ್ಲೇ ಕಳಿಸೋದು, ಏನಾದರೂ ಇದ್ದರೆ ನೋಟ್ಸ್ ಎಲ್ಲ ಇದ್ದರೆ ವಾಟ್ಸಪ್ಪಲ್ಲೇ ಕಳಿಸ್ತಾರೆ. ಸೊ ಮುಂಚೆ ಇದಕ್ಕೆ ಹೋಗ್ಬೇಕಂತಾದರೆ ಇವ್ರು ಕ್ರಮೇಣ ಕಮ್ಮಿ ಮಾಡ್ತಾ ಬರಬೇಕು. ಕ್ರಮೇಣ ಆದರೆ ಆಗುತ್ತೆ, ಕಮ್ಮಿ ಆಗುತ್ತೆ ಮೊಬೈಲ್ ಯೂಸ್. ಅದು ಮಕ್ಕಳಿಗೆ ಕೊಡೋದೊಂದು ರೀತಿ ತಪ್ಪು. ಯಾಕಂದರೆ ಮಕ್ಕಳು ಚೆನ್ನಾಗಿ ಓದೋಕ್ಕಾಗಲ್ಲ ಒಂದು ದೃಷ್ಟಿಯಿಂದ. ಮತ್ತು ಕಣ್ಣು ಬೇಗನೆ ಇದಾಗ್ಬಿಡುತ್ತೆ, ಅದಕ್ಕೆ ಸರಿಯಾಗಿ ಸ್ಟಡಿ ಮಾಡಲ್ಲ. ಅದಕ್ಕೆ ಮಕ್ಕಳಿಗೆ ಬ್ಯಾನ್ ಮಾಡಿದ್ದು ಒಳ್ಳೆಯದೇ ಆಯಿತು. ಅಂದರೆ ಅದು ಒಂದು ರೀತಿಯಿಂದ ಒಳ್ಳೆಯದಾಗತ್ತೆ, ಒಂದು ರೀತಿಯಿಂದ ಕೆಟ್ಟಾಗತ್ತೆ. ಅದು ಅವ್ರವರು ಡಿಪೆಂಡ್ ಮೇಲೆ ಇರುತ್ತೆ. ಯೂಸ್ ಮಾಡೋದು ಕರೆಕ್ಟಾಗಿ ಮಾಡಿದರೆ ಹೆಲ್ಪ್ ಆಗುತ್ತೆ. ಅದೇ ಈಗ ಓದ್ತೀನಿ ಬರೀತೀನಿ ಅಂತ ಹೇಳ್ಬಿಟ್ಟು ಗೇಮ್ ನೋಡ್ಕೊಂಡು ಕೂತ್ರೆ ಅವರಿಗೆ ಯಾರೂ ನೋಡೋಕೆ ಇರಲ್ಲ. ಅದು ಬೇರೆ ಡೇ ನೈಟ್ ಎಲ್ಲ ತೊಗೋತಾರೆ ಫೋನು. ಸೊ ಹೀಗಾಗಿ ಎರಡೂ ರೀತಿಯಿಂದ ಇದೆ. ಅದನ್ನು ಅವ್ರ ಪೇರೆಂಟ್ಸ್ನೂ ತಿಳ್ಕೊಬೇಕು, ಪ್ಲಸ್ ಸ್ಟೂಡೆಂಟು ಆಗಲಿ ಮಕ್ಕಳಾಗಲಿ ಅವ್ರವ್ರು ತಿಳ್ಕೊಂಡು ಯೂಸ್ ಮಾಡಿದರೆ ಒಳ್ಳೆಯದು. ಆ್ಯಕ್ಚುಲಿ ಮೊಬೈಲ್ ಇರೋದು ಒಳ್ಳೆಯದೇ. ಮೊಬೈಲು ಒಂದು ನಂಬರ್ ಕೊಟ್ಟಿರ್ತಾರೆ, ಪೇರೆಂಟ್ಸು ಕೆಲ್ಸಕ್ಕೆ ಹೋಗಿರ್ತಾರೆ, ಆಮೇಲೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಅದೆಲ್ಲ ಅವ್ರಿಗೆ ಬೆನಿಫಿಟ್ ಇರುತ್ತೆ. ಈಗ ಬ್ಯಾನ್ ಮಾಡಬಾರ್ದು ಅಂತಲೂ ಹೇಳೋಂಗಿಲ್ಲ, ಮಾಡಬೇಕಂತಲೂ ಹೇಳೋಕ್ಕಾಗಲ್ಲ. ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀಟಾಗಿ ಯೂಸ್ ಮಾಡಬೇಕು, ಮತ್ತು ಗೇಮ್ ಎಲ್ಲ ಸ್ವಲ್ಪ ಇದು ಮಾಡಬೇಕಂತ ಹೇಳೋದು. ನಾವು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಇದು ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿದರೆ ಫಸ್ಟ್ ಇದು ಯೂಸ್ ಆಗಿರೋದು. ಆನ್ಲೈನ್ ಕ್ಲಾಸ್ ಕೊರೋನಾ ಬಂದಾಗೆಲ್ಲ ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ಎಲ್ಲರಿಗೆ ಮಕ್ಕಳಿಗೆ ಮೊಬೈಲ್ ಕೊಡಿಸಿ ಅಂತ ಹೇಳಿದರು. ಈಗ ಮೊಬೈಲ್ ಕೊಡಿಸಿದ್ದೀವಿ, ಈಗ ಬ್ಯಾನ್ ಮಾಡೋಕ್ಕೆ ಕೂಗ್ತಿದ್ದಾರೆ. ಎರಡು ಗೌರ್ಮೆಂಟ್ದೇ ಕೆಲಸ ಇದು. ಜನಗಳದ್ದು ಏನೂ ಇಲ್ಲ, ಅವ್ರವ್ರ ಫ್ಯಾಮ್ಲಿದು ಇಲ್ಲ, ಮಕ್ಕಳದು ಇಲ್ಲ, ಗೌರ್ಮೆಂಟ್ನವರೇ ಮಾಡಿದ್ದು ಅದನ್ನು. ಈಗ ಬ್ಯಾನ್ ಮಾಡಿ ಅಂತ ಕೊಳ್ತಿದ್ದಾರೆ. ಈ ಕೆಲವೊಂದು ಮಕ್ಕಳಲ್ಲಿ ದುಡಿಯೋಕ್ಕೆ ತಂದೆ ತಾಯಿ ಇಬ್ಬರು ಹೋಗ್ಬಿಟ್ಟಿರ್ತಾರೆ. ಮಕ್ಕ ಸ್ಕೂಲಿಗೆ ಹೋಗಿ ಬಂದು ಮನೆಯಿಂದ ಇರ್ತಾನೆ. ಅವನಿಗೆ ಎಲ್ಲಿ ಇದೆಯಾ ಏನಂತ ಕೇಳಬೇಕಂದ್ರೆ ಫೋನ್ ಬೇಕೇ ಬೇಕಲ್ಲ. ಅವ್ನು 10 ವರ್ಷ ಇರಲಿ, 12 ವರ್ಷ ಇರಲಿ, 16 ವರ್ಷ ಇರಲಿ, ಫೋನಲ್ಲಿ ಮಾತಾಡೋ ಕೆಪಾಸಿಟಿ ಒಂದು ಇರುತ್ತೆ ಅವನಿಗೆ. ಸೊ ಆ ಉದ್ದೇಶದಿಂದ ಅದು ಯೂಸ್ ಮಾಡಿದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತ ನಾನು ಹೇಳೋದು. ಗೇಮ್ ಅಂತೂ ಮಕ್ಕಳು ಆಡ್ತಾರೆ, ಗೇಮ್ ಇಲ್ಲ ಆಡದೆ ಯಾರು ಮಕ್ಕಳು ಇರಲ್ಲ. ಅಂದರೆ ಅವರಿಗೆ ಏನೋ ಒಂದು ಕೀಪ್ಯಾಡ್ ಫೋನು ಆ ಥರ ಕೊಡಬೇಕು. ಇಲ್ಲಾಂದರೆ ಗೌರ್ಮೆಂಟನ್ನೇ ವಿತೌಟ್ ಗೇಮ್ಸ್ ಮೊಬೈಲನ್ನು ಕ್ರಿಯೇಟ್ ಮಾಡಿ ಕೊಡಬೇಕು. ಗೇಮ್ ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ತುಂಬ ಏನೇನು ಕೆಲವೊಂದು ಬ್ಯಾಡ್ಸ್ ಎಲ್ಲ ಇರ್ಲಾರ್ದೆಲ್ಲ ನೋಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಗಲ್ಲ, ಅವರು ಸ್ಕ್ರೀನ್ ಟಚ್ ಇರುತ್ತೆ, ಅದು ಎಳಿತಾ ಇರ್ತಾರೆ, ಇರ್ಲಾರ್ದೆಲ್ಲ ಅಪ್ಲೋಡ್ ಆಗಿರುತ್ತೆ, ಎಲ್ಲ ನೋಡ್ತಾರೆ. ಸೊ ಇದರಿಂದ ತುಂಬ ಎಫೆಕ್ಟ್ ಆಗ್ತಾಯಿದೆ ಮಕ್ಕಳಿಗೆ. ಹುಡುಗಿಯರು ಅಂತೂ ಸ್ಪೆಷಲಾಗಿ ಅದು ಏನೇನೋ ಗೇಮ್ ಬಂದು ಏನೋ ಸುಮಾರು ಕೇಸಸ್ ಆಗಿದೆ. ಆ ಉದ್ದೇಶದಿಂದ ಆ್ಯಕ್ಚುಲಿ ಅದನ್ನು ಗೇಮ್ಸನ್ನೆಲ್ಲ ಸ್ಟಾಪ್ ಮಾಡಬೇಕು. ಗೇಮಿಂಗ್ ನೆಟ್ವರ್ಕ್ ಎಲ್ಲ ಸ್ಟಾಪ್ ಮಾಡಿದರೆ ಗೌರ್ಮೆಂಟ್ನವರೇ ಸ್ಟಾಪ್ ಮಾಡಬೇಕು. ಅದು ಗೌರ್ಮೆಂಟ್ ಕೆಲಸ. ನಿಮ್ಮಂಥವ್ರದ್ದು ನಾವೇನೋ ನೆಟ್ ಹಾಕ್ಸ್ಕೊತೀವಿ, ನೋಡ್ತೀವಿ, ಬಿಡ್ತೀವಿ. ಆದರೆ ಮೇನ್ ಬಂದು ಮಕ್ಕಳನ್ನು
ನಾಡಿನ ನಮ್ಮ ಮುಂದಿನ ಭವಿಷ್ಯಕ್ಕೆ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ಗೋರ್ಮೆಂಟ್ಗಳನ್ನು ಬ್ಯಾಡ್ ಗೇಮ್ಸನ್ನು ಎಲ್ಲನೂ ಇದು ಮಾಡಬೇಕು, ಏನಂದರೆ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದರೆ ಈಸಿಯಾಗಿ ಮಕ್ಕಳು ಡೆವಲಪ್ ಆಗ್ತಾರೆ. ಎಜುಕೇಷನ್ ಆ್ಯಪ್ಗಳು ಅವ ಡೌನ್ಲೋಡ್ ಮಾಡಲಿ. ಆಮೇಲೆ ಆಟದ ಯೋಗಾಸನ ಬಗ್ಗೆ ಆಗಲಿ ಅವೆಲ್ಲ ಆ್ಯಪ್ಗಳ ಡೌನ್ಲೋಡ್ ಮಾಡಿ ಕೊಡಲಿ. ಅದೇ ಗೇಮನ್ನು ತೆಗೀರಿ. ಗೇಮ್ ಇರೋದನ್ನು ಎಲ್ಲ ಬ್ಯಾನ್ ಮಾಡಲಿ. ಬ್ಯಾಡ್ ಡೀಟೇಲ್ಸ್ ಇರೋದನ್ನು ಬ್ಯಾನ್ ಮಾಡಲಿ. ಗೇಮು, ಯೋಗಾಸನ, ಎಕ್ಸಸೈಸ್ ಮಾಡೋದನ್ನು ಇರಲಿ. ಮಕ್ಕಳು ಎಜುಕೇಷನ್ ಬಗ್ಗೆ ಆ್ಯಪ್ ಡೌನ್ಲೋಡ್ ಮಾಡಲಿ. ಅವ್ರು ತೆಗೆದ್ರೆ ಅದನ್ನು ಬರಬೇಕು, ಓದಬೇಕು. ಆವಾಗ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಹೀಗಾಗಿ ಅದು ಯೂಸ್ ಮಾಡೋದ್ರ ಮೇಲೆ ಇರುತ್ತೆ. ಅದು ಗೌರ್ಮೆಂಟ್ನೂ ಸ್ವಲ್ಪ ಕೇರ್ ತೊಗೊಂಡು ಯಾವ್ದು ಇಟ್ಕೋಬೇಕು ಯಾವ್ದು ಬೇಡ ಅನ್ನೋದು ಬ್ಯಾನ್ ಮಾಡಿ ಬಿಸಾಕಬೇಕು. ಅದು ನಮ್ಮ ಅಭಿಪ್ರಾಯ. ಡಿಜಿಟಲಿ 16 ವರ್ಷದ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ, ಕಡಿತ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಾಂ ಮ್ಯಾಮ್, ಮೊಬೈಲ್ ಬ್ಯಾನ್ ಮಾಡಿದ್ರೇ ಬೆಸ್ಟು. ಅಂದರೆ ಮಕ್ಕಳಿಗೆ ಇದ್ರ ಮೇಲೆ ತುಂಬ ಸೈಡ್ ಎಫೆಕ್ಟ್ಸ್ ಹೊಡಿತಾ ಇದೆ. ಬಿಕಾಸ್ ಇವತ್ತಿನ ಜನ್ರೇಷನಲ್ಲಿ ಮಕ್ಕಳು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಲೈಕ್ ಪೇರೆಂಟ್ಸ್ ಕೂಡ ಮಕ್ಕಳು ಮುಂದೆ ಮೊಬೈಲ್ ನೋಡಿಕೊಂಡು ಮಕ್ಕಳನ್ನೂ ಅಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಎಜುಕೇಷನ್ಗೂ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಬೆಸ್ಟ್ ಮಕ್ಕಳಿಂದ ಮೊಬೈಲ್ನ ಅವಾಯ್ಡ್ ಮಾಡಬೇಕು. ಅಂದರೆ ಕೆಲವೊಂದು ಜನಕ್ಕೆ ಮೊಬೈಲ್ ನೆಸೆಸರಿ ಕಂಪಲ್ಸರಿ ಇರುತ್ತೆ, ಬಟ್ ಮಕ್ಕಳಿಗೆ ಅವಾಯ್ಡ್ ಮಾಡಿದ್ರೆ ಬೆಟರ್. ಒಳ್ಳೇದಂತಾನೆ ಅನ್ಕೊಳ್ತೀನಿ. ಯಾಕಂದರೆ ಇವಾಗ ಮೊಬೈಲಿಂದನೇ ಜನ ಹಾಳಾಗೋ ಕಾರಣನೇ ಮೊಬೈಲಿಂದ. ಈಗ ಮೊಬೈಲ್ ಬಿಟ್ಬಿಟ್ಟು ಇವಾಗ ನೇಚರ್ ಆಗಿರ್ಬೋದು, ಏನಾದರೂ ಈಗ ಬೇರೆ ಏನಾದರೂ ಇದ್ದರೆ ಅವ್ರಿಗೆ ಯೂಸ್ ಆಗುತ್ತೆ. ಮೊಬೈಲಿಂದ ಏನು ಯೂಸ್ ಆಗ್ತಿಲ್ಲ, ಹಾಳಾಗ್ತಿರೋದೇ ಮೊಬೈಲಿಂದ. ಆ್ಯಕ್ಚುಲಿ ಮೊಬೈಲಿಂದ ಇವಾಗ ಹುಡುಗರೆಲ್ಲ ತುಂಬ ಕೆಡ್ತಾ ಇದ್ದಾರೆ. 16 ವರ್ಷದ ಕೆಳಗಿನವ್ರಿಗೆ ಬ್ಯಾನ್ ಮಾಡಿರೋದು ಒಳ್ಳೆಯದು. ಅದನ್ನ ಸದುಪಯೋಗ ಪಡೆಯೋದಕ್ಕಿಂತ ದುರುಪಯೋಗ ಆಗ್ತಿರೋದು ಜಾಸ್ತಿ. ಇವರು ಚೈನೀಸ್ ಮೀಡಿಯಾದವರು ಎಲ್ಲ ಮಕ್ಕಳಿಗೆ ಉಪಯೋಗ ಆಗೋದಕ್ಕಿಂತ ಅವ್ರಿಗೆ ಉಪಯೋಗ ಆಗ್ತಿರೋದನ್ನೇ ಜಾಸ್ತಿ ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇದರಿಂದ ಒಳ್ಳೇದಾಗುತ್ತೆ ಮಕ್ಕಳಿಗೆ ಅಂತ ಹೇಳಕ್ಕೆ ಬಯಸ್ಬಿಡ್ತೀನಿ. ಕ್ಲಾಸಸ್ ಪ್ರಕಾರ ಅವ್ರಿಗೆ ಶೆಡ್ಯೂಲ್ ಮಾಡಿರ್ತಾರಲ್ಲ ಕ್ಲಾಸು, ಅವರಿಗೆ ಕೊಡಬೇಕು ಮೊಬೈಲ್ನ. ಬಟ್ ಆಫ್ಟರ್ ದಟ್ ಅದು ಒಳ್ಳೆಯದು ಬ್ಯಾನ್ ಮಾಡಿರೋದು. ಒಳ್ಳೆಯದು, ಅದಕ್ಕೇನು ಅದ್ರ ಬಗ್ಗೆ ನಮ್ಮದೇನು ಕೆಟ್ಟ ಅಭಿಪ್ರಾಯ ಅಂತ ಏನೂ ಇಲ್ಲ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ರಲ್ಲಿ ಇದು ಒಂದು ನನ್ನ ಪ್ರಕಾರ ಅದು ಒಳ್ಳೆಯ ಅಭಿಪ್ರಾಯ ಅನ್ನೋದು. ಈ ಕರ್ನಾಟಕ ಈಗ ಒಳ್ಳೆ ಚಿಕ್ಕ ಹುಡುಗರು ಸ್ಕೂಲ್ಗೆ ಹೋಗೋದು ಬಿಟ್ಟು ಇಲ್ಲ ಶಾಲೆಗೆ ಹೋಗೋದು ಬಿಟ್ಟು ಓದೋದು ಬಿಟ್ಟು ಅದನ್ನು ಮೊಬೈಲ್ ಅಡಿಕ್ಷನ್ ಆಗಿರೋದ್ರಿಂದ ಈ ಮುಂದಿನ ಪೀಳಿಗೆ ಹೆಂಗೆ ಅನ್ನೋದು ಯೋಚನೆ ಆಗಿದೆ. ಈಗ ಮನೆಯವರಾಗಿ ಅದನ್ನು ದೂರ ಮಾಡಬೇಕು ಮೊಬೈಲ್ನ. ಅವರೇ ಅವ್ರ ಕೈಯಲ್ಲಿ ಕೊಡೋದಾಗಲಿ, ಯೂಸ್ ಮಾಡಿರಿ ಇವರು ಗಲಾಟೆ ಮಾಡ್ತಾರೆ ಅಂತ ಯೂಸ್ ಮಾಡೋಕ್ಕೆ ಕೊಡೋದಾಗಲಿ ಅದು ಒಳ್ಳೆಯದಲ್ಲ. ನಾವು ಸಣ್ಣವರಿದ್ದಾಗ ಮೊಬೈಲ್ ಅನ್ನೋದು ಏನು ಎಂಬುದೇ ಗೊತ್ತಿದ್ದಿಲ್ಲ. ನಾವು ರೇಡಿಯೋದಲ್ಲಿ ಹಾಡು ಕೇಳ್ಕೊಂಡು ಬೆಳೆದಿರೋರು, ಟಿ ವಿಯಲ್ಲಿ ಅದು ಇದು ರಾಮಾಯಣ ಮಹಾಭಾರತ ಈ ಥರ ಕಥೆಗಳನ್ನ ಕೇಳ್ಕೊಂಡೇ ಬೆಳೆದಿರೋರು. ಈಗೇನೋ ಅದೇನೋ ತಂತ್ರಜ್ಞಾನ ಬೇರೆ ಈ ಕಡೆಯಿಂದ ಬಂದಿರೋದ್ರಿಂದ ನಾವು ಅದನ್ನು ಯೂಸ್ ಮಾಡೋದು, ಅದರಿಂದ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ. ಅದನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಮೈಂಡ್ ಸೆಟ್ಟು ಯಾವ ಥರ ಇದೆ ಅದ್ರ ಮೇಲೆ ಮಕ್ಕಳ ಮೈಂಡ್ ಸೆಟ್ ಬೇರೆ ಇರುತ್ತೆ. ಅದನ್ನು ಏನು ಯೂಸ್ ಮಾಡ್ತಾ ಇರ್ತಾರೆ ಅದನ್ನ ತಗೊಳೋದ್ರಲ್ಲಿ ಜಾಸ್ತಿ ಫೋಕಸ್ ಆಗ್ತಾ ಇರುತ್ತೆ ಅವ್ರ ಮೈಂಡು. ಹಂಗಾಗಿ ಅದನ್ನು ಕಡಿತಗೊಳಿಸಿರೋದ್ರಲ್ಲಿ ಒಳ್ಳೆಯ ಅಭಿಪ್ರಾಯ ಅಂತ ನನ್ನ ಅನಿಸಿಕೆ ಅಷ್ಟೇ. ಸಿದ್ದರಾಮಯ್ಯನವ್ರಿಗೂ ಒಳ್ಳೆಯದಾಗಲಿ. ಮತ್ತು ಆ 16 ವರ್ಷದ ಒಳಗಿನ ಮಕ್ಕಳು ಯೂಸ್ ಮಾಡೋದನ್ನ ನಿಲ್ಲಿಸ್ಬೇಕು ಅನ್ನೋದು ನಮ್ಮ. ಕ್ಲಾಸ್ಗಳು ಇರೋ ಟೈಮ್ನಲ್ಲಿ ಮಕ್ಳಿಗೆ ಫೋನ್ ಕೊಡ್ರಿ. ಕ್ಲಾಸ್ಗಳು ಇಲ್ಲ ಟೈಮ್ನಲ್ಲಿ ಏನಕ್ಕೆ ಕೊಡ್ತೀರಾ? ಆವಾಗ ಕೊಡಬಾರ್ದು. ಈಗ ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ, ಕೆಲಸಕ್ಕೋಸ್ಕರ ಯೂಸ್ ಮಾಡ್ತೀವಿ, ಟೈಮ್ ಪಾಸ್ಗೋಸ್ಕರ ಅಲ್ಲ. ಅದೇ ಥರ ಮಕ್ಕಳಿಗೂ ಎಜುಕೇಷನ್ಗೋಸ್ಕರ ಯೂಸ್ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ ಅಷ್ಟೇ.